ನಮಸ್ಕಾರ. ಹರೇ ಕೃಷ್ಣ, ಹರೇ ಗೋವಿಂದ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ವಂದಿಸುತ್ತಾ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಹೋದ ಸಂಚಿಕೆಯಲ್ಲಿ ಗುರುಗಳು ಸನಾತನ ಧರ್ಮದಲ್ಲಿ ಬಗೆಗಳು ಮತ್ತು ಶಾರೀರಿಕ ಧರ್ಮ, ಮನುಷ್ಯ ಧರ್ಮ, ಸ್ತ್ರೀ ಧರ್ಮ, ಹೀಗೆ ಬಹಳಷ್ಟು ವಿಷಯಗಳನ್ನು ಹಾಗೂ ಮಾನಸಿಕ ದೈಹಿಕ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಗೋಮಾತೆಯ ಗೋವಿನ ಬಗ್ಗೆ, ಭೂಮಿಗೂ ಮತ್ತು ಮನುಷ್ಯನಿಗಿರುವ ಸಂಬಂಧ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಈಗ ನಮ್ಮೊಂದಿಗೆ ನಾಟಿ ವೈದ್ಯರು ಹಾಗೂ ನಾಡಿಶಾಸ್ತ್ರ ಪ್ರವೀಣರಾದ ಶ್ರೀ ಭಕ್ತಿಭೂಷಣ್ ಗುರುಜಿಯವರು ನಮ್ಮೊಟ್ಟಿಗಿದ್ದಾರೆ. ಗುರುಗಳೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಗೋಮಾತ. ಹೋದ ಸಂಚಿಕೆಯಲ್ಲಿ ತಾವು ಸನಾತನ ಧರ್ಮ, ಶಾರೀರಿಕ ಧರ್ಮ, ಮಾನಸಿಕ ಧರ್ಮ ಹಾಗೂ ಗೋವಿನ ಬಗ್ಗೆ ವಿಶೇಷ ಮಹತ್ವಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಸೊ ಈ ದಿನ ನಮಗೆ ಆಯುರ್ವೇದದ ಬಗ್ಗೆ ವಿಶೇಷ ಮಾಹಿತಿ ಕೊಡಬೇಕು ಅಂತ ಕೋರಿಕೆ. ಮೊದಲನೇದಾಗಿ ಗುರುಗಳೇ, ಆಯುರ್ವೇದ ಎಂದರೇನು? ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಂಜನಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಗೋಮಾತಾ ಕೀ ಜೈ, ಗೋಪಾಲ್ ಭಗವಾನ್ ಕಿ ಜೈ, ಶ್ರೀ ಮುಖ್ಯ ಪ್ರಾಣ ಭಗವಾನ್ ಕಿ ಜೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀವು ಕೇಳಿದ ಪ್ರಶ್ನೆ ಆಯುರ್ವೇದ ಎಂದರೆ ಹೌದು ಹೌದು. ಈ ಆಯುರ್ವೇದ ಅಂದರೆ ಚರಕ ಋಷಿಗಳು ಹೇಳ್ತಾರೆ ಚರಕ ಸಂಹಿತೆಯಲ್ಲಿ, ಆಯುರ್ ಅಂದರೆ ಅದರಲ್ಲಿ 4 ಶಬ್ದ ಇದೆ. ವೇದ ಅಂದರೆ 4 ಶಬ್ದಗಳು, 4 ವಸ್ತು ಸೇರಿ ಅದು ಆಯುರ್ ಅಂತ ಹೇಳ್ತಾರೆ. ಉದಾಹರಣೆಗೆ ಶರೀರ, ಇಂದ್ರಿಯ, ಪಂಚೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಮತ್ತು ಮನಸ್ಸು, ಆತ್ಮ, ಈ 4 ಸೇರಿ ಆಯುರ್ ಅಂತ ಹೇಳಿ. ಶರೀರ, ಇಂದ್ರಿಯ, ಮನಸ್ಸು, ಆತ್ಮ, ಈ 4 ಸೇರಿ ಆಯುರ್. ವೇದ ಅಂದರೆ ಜ್ಞಾನ. ಇದರ ಜ್ಞಾನ, ಶರೀರವನ್ನು ಹೇಗೆ ಇಟ್ಕೊಳ್ಬೇಕು, ಮನಸ್ಸನ್ನು ಹೇಗೆ ಇಟ್ಕೊಳ್ಬೇಕು, ಮತ್ತು ಇಂದ್ರಿಯಗಳನ್ನು ಹೇಗೆ ಇಟ್ಕೊಳ್ಬೇಕು, ಆತ್ಮದ ಗತಿ ಏನು, ಆತ್ಮಕ್ಕೆ ಏನು ಅಂತಿಮವಾಗಿ ಅದರ ಗುಣ ಏನು, ಮತ್ತು ಅದಕ್ಕೆ ಮೋಕ್ಷಕ್ಕೆ ಹೋಗುವಂಥ ಏನು ಲಕ್ಷಣಗಳಿವೆ, ಅದರ ಬಗ್ಗೆ ಆಯು ಅಂತ ಜ್ಞಾನ. ಅದರ ಬಗ್ಗೆ ಇರುವಂಥ ಜ್ಞಾನವೇ ಆಯುರ್ವೇದ. ಇಲ್ಲಿ ನಾವೀಗ ಸಾಮಾನ್ಯ ನೋಡುವಂಥ ಆಯುರ್ವೇದ ಏನಿದೆ, ಈಗ ಸಾಮಾನ್ಯವಾಗಿ ಜನಗಳಿಗೆ ಆಯುರ್ವೇದ ಮೆಡಿಸಿನ್ ಅಷ್ಟೇ, ಖಾಲಿ ಒಂದು ಮೆಡಿಷನ್ ಅಂತ ಹೇಳಿದೆ. ಇದರ ಬಗ್ಗೆ ನಾವು ಹೋದ ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಜಾಯತೆ ತಚ್ಚೈ ದಾನಂ ಜಪಂ ತಪಂ ಔಷಧೀಭಿ ಅಂತ ಹೇಳಿದೆ ಅಲ್ಲಿ. ಅಂದರೆ ಇಲ್ಲಿ ದಾನಕ್ಕೂ ರೋಗಕ್ಕೂ ಕನೆಕ್ಟ್ ಏನು, ಜಪಕ್ಕೂ ರೋಗಕ್ಕೂ ಕನೆಕ್ಟ್ ಏನು, ತಪಸ್ಯಕ್ಕೂ ರೋಗಕ್ಕೂ ಕನೆಕ್ಟ್ ಏನು ಅಲ್ವಾ? ಅದರ ಬಗ್ಗೆ ನಾವು ವಿಶೇಷವಾಗಿ ಚರ್ಚೆ ಮಾಡಬಹುದು ಇನ್ನು ಸಹ. ಇಲ್ಲಿ ಮೆಡಿಷನ್, ಔಷಧಿ ಬಿ ಕೊನೆಗೆ, ಅದು ಔಷಧಿ ಲಾಸ್ಟ್ಗೆ 10% ಮಾತ್ರ ವರ್ಕ್ ಆಗುವುದಂತ ಆಯುರ್ವೇದ ಹೇಳ್ತದೆ. ಆದರೆ ಇಲ್ಲಿ 10% ಅಂದರೆ ಯಾವುದು? ಔಷಧಿ 10%. ಈಗ ಯಾವುದೇ ಒಂದು ರೋಗ ಬರಲಿ, ಆ ರೋಗಕ್ಕೆ ಉದಾಹರಣಾರ್ಥ ನಿಮಗೆ ಜ್ವರ ಬಂತು, ಅಥವಾ ಯಾವುದೇ ಹಾರ್ಟ್ ಇದ್ದು ಪ್ರಾಬ್ಲಮ್ಸ್ ಬಂತು, ಲಿವರ್ ಇದ್ದು ಪ್ರಾಬ್ಲಮ್, ಕ್ಯಾನ್ಸರ್ ಇತ್ಯಾದಿ 3 ಪ್ರಕಾರದ ರೋಗ ಕಾಯಿಲೆಗಳನ್ನು, ಆ ಕಾಯಿಲೆಗೆ 3 ಗುಣವನ್ನು ಹೇಳಿದ್ದಾರೆ. ಒಂದು ಸಾಧ್ಯ, ಕಷ್ಟ ಸಾಧ್ಯ, ಅಸಾಧ್ಯ. ಸಾಧ್ಯ ಅಂದರೆ ಸಾಮಾನ್ಯ ಜ್ವರಗಳು ಇಂಥದ್ದೆಲ್ಲ ನೀವು ಸಾಧ್ಯ, ಆರಾಮದಲ್ಲಿ ನೀವು ಅದನ್ನು ಕ್ಯೂರ್ ಮಾಡಬಹುದು ಸಣ್ಣ ಮೆಡಿಷನಿಂದ, ಅಥವಾ ಪರೇಜ್ ಅಂದರೆ ಪಥ್ಯದಿಂದ ಸರಿ ಮಾಡಬಹುದು. ಕಷ್ಟ ಸಾಧ್ಯ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ತುಂಬ ಕಷ್ಟದಲ್ಲಿ ಅದನ್ನು ಕ್ಯೂರ್ ಮಾಡಬೇಕು ಅಲ್ವಾ? ಈಗ ಇನ್ನೊಂದು ಅಸಾಧ್ಯ ಆಗದಿರುವಂಥದ್ದು. ಈಗ ಕ್ಯಾನ್ಸರ್ ಅಥವಾ ದೊಡ್ಡ ದೊಡ್ಡ ಕಾಯಿಲೆಗಳಿವೆ, ಅದೆಲ್ಲ ಮಾರಕ ರೋಗಗಳು, ಅದೆಲ್ಲ ಸಾಧ್ಯ ಇಲ್ಲ ಅದನ್ನು ಮಾಡಲಿಕ್ಕೆ. ಆದರೆ ಚರಕ ಋಷಿಗಳು ಹೇಳ್ತಾರೆ ಈ 3 ರೋಗಕ್ಕೂ ಆರಾಮದಲ್ಲಿ ನೀವು ಮೆಡಿಷನ್ ಮಾಡಬಹುದಂತೆ. ಅದೇನಂದ್ರೆ ಹರಿನಾಮ, ವಿಷ್ಣು ಸಹಸ್ರನಾಮದ ಅಲ್ಲಿ ವರ್ಣನೆ ಮಾಡಿದ್ದಾರೆ ಚರಕ ಸಂಹಿತೆಯಲ್ಲಿ. ವಿಷ್ಣು ಸಹಸ್ರನಾಮ, ಭಗವಂತನ ನಾಮಸ್ಮರಣೆನೇ ಈ ಎಲ್ಲಾ ರೋಗಕ್ಕೆ ಮದ್ದು ಅಂತ ಅಲ್ವಾ? ಅದರಲ್ಲಿ ನಾಮಸ್ಮರಣೆ ಮತ್ತು ರೋಗಕ್ಕೆ ಕನೆಕ್ಟ್ ಏನು ಅಂತ ಹೇಳಿದರೆ, ಇದನ್ನು ನಾವು ಒಂದೊಂದು ಶುರು ಮಾಡುವ. ನೀವು ಹೇಳಿದ ಹಾಗೆ ಮನಸ್ಸು,
ಶರೀರ ನಾವು ಈಗ ಚರ್ಚೆ ಮಾಡಿದ್ದೇವೆ. ಮನಸ್ಸು, ಶರೀರ, ಇಂದ್ರಿಯ, ಆತ್ಮ. ಮನಸ್ಸು, ಶರೀರ, ಇಂದ್ರಿಯ, ಈ 4 ಸೇರಿ ಸೇರ್ಬೇಕು. ಆಯು ಅಂದ್ರೆ ಒಂದು ಶರೀರ ಅಂತ ಹೇಳ್ತೇವೆ. ಅದರ ಜ್ಞಾನನೇ ವೇದ, ಹಾಗೆ ಆಯುರ್ವೇದ ಅಂತ ಹೆಸರು ಬಂತು ಚರಕ ಸಂಹಿತೆಯಲ್ಲಿ. ಹಾಗೆ ಈ 4ರಲ್ಲಿ ಶರೀರ ಅಲ್ವಾ, ಶರೀರ ಈಗ ನಮ್ಗೆ ಕಾಣ್ತಾ ಇರುವುದಂತೂ ಬಾಹ್ಯವಾಗಿ ಸಿಗುವಂತ ನೋಡುವಂತ ಕಾಣದ ಶರೀರ ಅಲ್ವಾ. ಆ ಶರೀರದಲ್ಲಿ ಏನೇನುಗಳಿವೆ, ಶರೀರ ಹೇಗೆ ಪಾಲನೆ ಪೋಷಣೆ ಆಗ್ತದೆ, ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ತುಂಬಾ ಉಂಟು ಅಲ್ವಾ. ಈಗ ಶರೀರದ ಪಾಲನೆ ಪೋಷಣೆ ಹೇಗೆ ಆಗ್ತದೆ, ಶರೀರದಲ್ಲಿ ಏನೇನಿದೆ, ಉದಾಹರಣೆ ಶಾಸ್ತ್ರ ಹೇಳ್ತದೆ, ಆಯುರ್ವೇದದಲ್ಲಿ ಹೇಳಿದೆ, ಶರೀರದಲ್ಲಿ 12 ಅಂಗಗಳಿವೆ ಅಂದ್ರೆ ಆರ್ಗನ್ಸ್ ಅಂತ ಹೇಳ್ತಾರೆ ಅಲ್ವಾ. ಈಗ ಲಿವರ್, ಕಿಡ್ನಿ ಮುಖ್ಯ ಅಂಗಗಳು. ಕಿಡ್ನಿ, ಲಿವರ್, ಇಂಟೆಸ್ಟೈನ್, ಲಾರ್ಜ್ ಆ್ಯಂಡ್ ಸ್ಮಾಲ್, ಸ್ಟೊಮಕ್, ಮತ್ತು ಸ್ಪ್ಲೀನ್, ಪೆನ್ಕ್ರಿಯಾಸ್, ಆರ್ಟ್, ಪೆರಿಕಾರ್ಡಮ್ ಅಂದರೆ ಆರ್ಟಿನ ಒಳಗೊಂದು ಹೊರಗೆಂದು ಕವಚ ಇದೆ, ಕಿಡ್ನಿ, ಇಂಥದ್ದೆಲ್ಲ ಸೇರಿ ಲಂಗ್ಸ್, ಮೇನ್ ಪಾರ್ಟ್ಸ್. ಇದು ಒಂದು ಮಿಷಿನ್ ತರ ಒಳಗಡೆ ಇರುವ, ಅದು ಅದರದೊಂದು ಪಾರ್ಟ್ಸ್ ಅದರ ಮಾಡ್ತಾ ಇರ್ತದೆ. ಈಗ ಉದಾಹರಣೆಗೆ ನೀವು ಊಟ ಮಾಡಿದ್ರೆ ಅದು ಹೊರಗಡೆ ಹೋಗಿ ಹೊಟ್ಟೆಯಲ್ಲಿ ಅದು ಜ್ಯೂಸ್ ಆಗ್ತದೆ, ಅದು ಕ್ರಶ್ ಆಗಿ ಜ್ಯೂಸ್ ಆಗ್ತದೆ. ಅಲ್ಲಿಂದ ಸ್ವಲ್ಪ ಹೊತ್ತಿನ ನಂತರ ಅದು ಇಂಟೆಸ್ಟೈನ್ಗೆ ಹೋಗ್ತದೆ, ಲಾರ್ಜ್ ಇಂಟೆಸ್ಟೈನ್ಗೆ, ಸ್ಮಾಲ್ ಇಂಟೆಸ್ಟೈನ್ಗೆ. ಅಲ್ಲಿ ಅದನ್ನು ಇನ್ನೊಂದಷ್ಟು ಪುಡಿ ಮಾಡಿ ಅದರ ರಸವನ್ನು ಹೀರ್ತದೆ, ಅಬ್ಸರ್ವ್ ಮಾಡ್ತದೆ ಅದು. ಅಲ್ಲಿಂದ ಮತ್ತೆ ಉಳಿದ ಭಾಗವನ್ನು ಪುನಃ ಕೆಳಗಡೆ ತಳ್ಳಿ ಅದು ದೊಡ್ಡ ಕರುಳಿಗೆ ಹೋಗ್ತದೆ ಅಲ್ವಾ. ಸ್ಮಾಲ್ ಇಂಟೆಸ್ಟಿನಿಂದ ಹೀರಿದ ರಸ ಏನಿದೆ ಅದು ಲಿವರ್ಗೆ ಹೋಗಿ ಅಲ್ಲಿಂದ ರಸದಿಂದ ಬ್ಲಡ್ಗೆ ಕನ್ವರ್ಟ್ ಆಗ್ತದೆ, ರಕ್ತವನ್ನು ಸೆಲ್ಸ್ಗೆ ಹೋಗ್ತದೆ. ಅಲ್ಲಿಂದ ಆ ರಕ್ತ ಪೂರ ಶರೀರಕ್ಕೆ ಹೋಗ್ತದೆ ಅಲ್ವಾ. ಹಾಗೆ ಆ ರಕ್ತವನ್ನು ಇಡೀ ನರಗಳಿಗೆ ಕೊಟ್ಟು ಅಲ್ಲಿಂದ ಹಾರ್ಟಿಗೆ ಕೊಟ್ಟು ಅದರಲ್ಲಿ ಇರುವಂಥ ಕಾರ್ಬನ್ ಏನಿದೆ ವಿಷವಸ್ತುಗಳನ್ನು ಲಂಗ್ಸಿಗೆ ಕೊಟ್ಟು ಲಂಗ್ಸ್ ಅದನ್ನು ಹೊರಗಡೆ ಹಾಕಿ ಆ ವಿಷವನ್ನು ಆಕ್ಸಿಜನ್ ಅದ್ಭುತ ಸೃಷ್ಟಿ, ಭಗವಂತನ ಸೃಷ್ಟಿ ಅಂದ್ರೆ ಅದು. ಅಂತ ಸೃಷ್ಟಿ ಯಾರು ಮನುಷ್ಯ ಮಾಡ್ಲಿಕ್ಕೆ ಸಾಧ್ಯ? ಎಷ್ಟು ಪವರ್ಫುಲ್ ಇದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಅಲ್ವಾ. ಕೊನೆಯ ಸಂಚಿಕೆಯಲ್ಲಿ ನಾವು ಗೋಮಾತೆ ವಿಷಯ, ಯಾಕಂದ್ರೆ ನಿಮ್ಮ ಭೂಮಿ ಇಲ್ಲೀಗ ನೀವು ಆಹಾರವನ್ನು ಸ್ವೀಕರಿಸ್ತೀರಿ, ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ ಹೇಳಿ. ಆಹಾರ ಸ್ವೀಕಾರ, ಈಗ ನೀವೊಂದು ಊಟ ಮಾಡ್ತೀರಿ, ಆ ಊಟ 3 ಭಾಗವಾಗಿ ಪರಿವರ್ತನೆ. 3 ಭಾಗ. ಒಂದನೇದು ಸ್ಥೂಲ, ಅದು ಮಲಮೂತ್ರದ ಮೂಲಕ ಹೋಗ್ತದೆ ಹೊರಗಡೆ. ನೀವು ತಿಂದ ಏನು ಆಹಾರ ಇದೆ ಆ ರಸವನ್ನು ಹೀರಿ ವೇಸ್ಟೇಜ್ ಅನ್ನು ಹೊರಗಡೆ ಹೋಗ್ತದೆ, ಅದು ಸ್ಥೂಲ ಭಾಗ ಅಂತ ಹೇಳ್ತೇವೆ. ಇನ್ನೊಂದು ಸೂಕ್ಷ್ಮ ಭಾಗ ಇದೆ, ಅದು ಶರೀರ ಆಗ್ತದೆ. ಅದರಲ್ಲಿ ಸಪ್ತಧಾತುಗಳ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಅಂತ ಬೆಳವಣಿಗೆ ಅದು ಸಪ್ತಧಾತು. ಇದನ್ನು ಮಾಡ್ಲಿಕ್ಕೆ 12 ಮೆಷಿನ್ಗಳು ಒಳಗೆ. ಹಾಗೆ ಈ ಆಹಾರ ಹೋದಂತ ಅದರಲ್ಲಿ ಸ್ಥೂಲ ಭಾಗ ಹೊರಗಡೆ ಹೋಯ್ತು, ರಸವನ್ನು ಹೀರಿ. ಸೂಕ್ಷ್ಮ ಭಾಗವು ನಮಗೆ ಶರೀರಕ್ಕೆ ಸಿಕ್ಕಿತ್ತು. ಇನ್ನೊಂದು ಅದರ ಗುಣ ಇದೆ. ಈಗ ಉದಾಹರಣೆಗೆ ನೀವು ಈರುಳ್ಳಿ ತಿಂತೀರಿ ಅಥವಾ ಬೆಳ್ಳುಳ್ಳಿ ತಿಂತೀರಿ, ಉಷ್ಣಾಂಶ ಇದೆ ಅದರಲ್ಲಿ, ಅದು ಗುಣ, ಪಿತ್ತ ಗುಣ, ಆಹಾರದ ಗುಣ ಅದು ನಿಮ್ಮನ್ನು ಉಷ್ಣಾಂಶ ಮಾಡ್ತದೆ ಶರೀರ, ಅದು ಮನಸ್ಸಿಗೆ ಹೋಗ್ತದೆ. ಎಷ್ಟು ಸೂಕ್ಷ್ಮ ವಿಚಾರ ಗುಣದಲ್ಲಿ ಅದು ಮನಸ್ಸಿಗೆ. ಅದಕ್ಕೆ ನಾವು ಶಾಸ್ತ್ರದಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಆಹಾರ ಅಂತ ಭಗವದ್ಗೀತೆಯಲ್ಲೂ ಹೇಳಿದೆ. ಆಹಾರ ಯಾವ ಆಹಾರ ಸ್ವೀಕಾರ ಮಾಡಬೇಕು ಅಂತ. ಈಗ ಉದಾಹರಣೆಗೆ ಆಹಾರಕ್ಕೆ ಬುದ್ಧಿ ಬರುತ್ತೆ. ಈಗ ಉದಾಹರಣೆಗೆ ನೀವು ಬೂದಿ ಕುಂಬಳಕಾಯಿಯನ್ನೇ ತಿಂತ ಇದ್ರೆ ಸಾತ್ವಿಕ ಗುಣವನ್ನು ಬರ್ತದೆ ಅಲ್ವಾ. ಒಂದು ವೇಳೆ ನೀವು ಕೋಳಿ, ಮಾಂಸ ಇತ್ಯಾದಿ ತಿಂತ ಇದ್ರೆ ರಾಜಸಿಕ, ತಾಮಸಿಕ ಗುಣ ಬರ್ತದೆ ಅಲ್ವಾ. ಹಾಗೆ ಅದು ತಾಮಸಿಕ ವ್ಯವಹಾರನೇ ಮಾಡ್ತೀರಿ ಅಲ್ವಾ. ಅದರಿಂದ ಆಹಾರ ಶುದ್ಧವು ಸತ್ವ ಶುದ್ಧಿ. ಇವತ್ತು ತುಂಬಾ ಜನರು ಪ್ರಶ್ನೆ ಕೇಳ್ತಾರೆ, ಏಕೆ ಜನರ ಬುದ್ಧಿ ಹೀಗೆ ಯಾಕೆ ಆಗ್ತದೆ, ದೇವರ ಬಗ್ಗೆ ಸ್ಮರಣೆ ಯಾಕೆ ಆಗ್ತಾ ಇಲ್ಲ, ಕಡಿಮೆ ಬಿಸಿ ಶೆಡ್ಯೂಲ್ ಎಲ್ಲರಿಗೂ ಯಾಕೆ ಅಂತ ಕೇಳಿದ್ರೆ, ಈಗ ಕೆಲವರು ಇಷ್ಟೆಲ್ಲ ನಮ್ಮಲ್ಲಿ ವ್ಯವಸ್ಥೆಗಳಿದ್ದು, ಈಗ ಪುರಂದರದಾಸರಿರಲಿ, ಕನಕದಾಸರಿರಲಿ, ಸಾಧು ಸಂತರಿರಲಿ, ರಾಮಾಯಣ ಮಹಾಭಾರತಗಳಲ್ಲಿ ಎಲ್ಲವನ್ನು ಒಳ್ಳೆ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಈಗ ನೋಡಿ, ನೀವು ಹೋದ ವಾರ ನಾವು ಹೋದ ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಧರ್ಮ ಅಂದ್ರೆ ಸನಾತನ, ಮತಗಳಿವೆ. ಈಗ ಹಿಂದೂ ಧರ್ಮ ಬೇರೆ, ಮತ ಬೇರೆ, ಧರ್ಮ ಬೇರೆ, ಮತ ಬೇರೆ. ಈಗ ಉದಾಹರಣೆಗೆ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ಸ್ ಇರಲಿ, ಈ ಅವರವರ ಮತ. ಆ ಎಲ್ಲಾ ಮತಗಳಲ್ಲಿ ದೇವರನ್ನು
ಕಾಣ್ತೇವೆ. ಅವರವರ ಒಂದು ಅವರವರ ಭಾವನೆಗಳು, ಕೆಲವರು ನಿರಾಕಾರ ಸ್ವರೂಪದಲ್ಲಿ, ಕೆಲವರು ಸಾಕಾರ ಸ್ವರೂಪದಲ್ಲಿ, ಬೇರೆ ಬೇರೆ ಸ್ವರೂಪದಲ್ಲಿ, ಕೆಲವರು ಕಲ್ಲನ್ನು ಪೂಜಿಸ್ತಾರೆ. ಎಲ್ಲ ಪೂಜಿಸುವುದು ಒಂದೇ ಭಗವಂತ ಅಲ್ವಾ. ಏಕೋ ಬ್ರಹ್ಮ ದ್ವಿತೀಯ ನಾಸ್ತಿ ಅಂತ ಹೇಳಿದರೆ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ ಅಂತ ಹೇಳಿದೆ. ಈ ಉದಾಹರಣೆಗೆ ಆಕಾಶದಿಂದ ಬಿದ್ದ ನೀರು ಅದು ಸಣ್ಣ ತೋಡಿನ ಮೂಲಕ ದೊಡ್ಡ ತೋಡಿಗೆ, ದೊಡ್ಡ ತೋಡಿನ ಮೂಲಕ ನದಿಗೆ, ನದಿಯಿಂದ ಸಮುದ್ರಕ್ಕೆ ಸೇರುವ ಹಾಗೆ ಆಕಾಶದಿಂದ ಬಿದ್ದ ನೀರು ನದಿಗೆ ಸೇರುವುದು ಅಂತ ಹೇಳಿ. ಖಂಡಿತ. ಇದು ಸಿಂಪಲ್ ವಿಷಯ. ಜನರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಈ ಮತಗಳ ವಿಷಯದಲ್ಲಿ, ಧರ್ಮಗಳ ವಿಷಯದಲ್ಲಿ ಅರ್ಥ ಆಗ್ತಾ ಇಲ್ಲ ಅವರಿಗೆ, ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾಕೆ ಅಂತ ಕೇಳಿದೆ, ಆಹಾರ ಶುದ್ಧಿ ಇಲ್ಲ, ಅದರಿಂದ ಬುದ್ಧಿ ಶುದ್ಧಿ ಇಲ್ಲ. ಯಾವುದೇ ಒಂದು ವಸ್ತುವನ್ನು ಇದ್ದ ಹಾಗೆ ಅದನ್ನು ಸ್ವೀಕಾರ ಮಾಡುವಂತ ಗುಣ ಅವರಲ್ಲಿ ಇಲ್ಲ. ಆ ಗುಣ ಬರಬೇಕಾದ್ರೆ ಸತ್ವಗುಣ ಬೇಕು. ಆಹಾರ ಶುದ್ಧವಾಗಿರು, ಅದಕ್ಕೆ ನಾವು ಇದು ಹೇಳೋದು. ಈಗ ಆಹಾರದಲ್ಲಿ ಸಹ ಕೆಟಗರಿ ಇದೆ. ಈಗ ಉದಾಹರಣೆಗೆ ಆಹಾರ ಎಲ್ಲಿಂದ ಸ್ವೀಕಾರ ಮಾಡೋದು ನಾವು? ಭೂಮಿಯಿಂದ ಬರುವುದಿಲ್ಲ. ಇವತ್ತು ಭೂಮಿಯಲ್ಲೇ ಎಷ್ಟು ಕೆಮಿಕಲ್ಸ್ ಹಾಕಿ ಭೂಮಿಯನ್ನು ಅಶುದ್ಧತೆ ಮಾಡಿದ್ದಾರೆ. ಹಿಂಸೆಯಿಂದ ಅದನ್ನು ತಗೊಳ್ತಾ ಇದ್ವಿ. ಹಿಂಸೆಯಿಂದ ಅದನ್ನು ತಗೊಳ್ತಾ ಇದ್ವಿ, ಬೇಗ ಬರಬೇಕು ಅಂತ. ಈ ಮೈಕ್ರೋ ಆರ್ಗನ್ಸ್ ಅನ್ನೆಲ್ಲ ಕೊಂದು, ಇದರ ಬಗ್ಗೆ ನಾವು ದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಮೈಕ್ರೋ ಆರ್ಗನ್ಸ್ ಅನ್ನೆಲ್ಲ ಕೊಂದು ಕೆಮಿಕಲ್ಸ್ ಹಾಕಿ 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 ಭೂಮಿಯನ್ನು ನಷ್ಟ ಮಾಡಿ ನಮ್ಮ ಸ್ವಾರ್ಥದ ರೂಪ ಅದನ್ನು ತಗೊಳ್ತೇವೆ ಅಲ್ವಾ. ಒಂದು ಉಗ್ರ ರೂಪ, ವ್ಯವಹಾರಕ್ಕೋಸ್ಕರ ಹಿಂಸೆ. ಅದು ಹಿಂಸಾ ಕೃಷಿ ಅಂತ ಹೇಳಿ. ಹಾಗೆ ಏನಾಗ್ತದೆ, ಅದರಲ್ಲಿ ಬಂದ ಆಹಾರ ತುಂಬ ಸೂಕ್ಷ್ಮ ಆಗಬೇಕು. ಈಗ ಉದಾಹರಣೆಗೆ ನಾವು ಹೇಳ್ತೇವೆ ಬುದ್ಧಿ ಸೂಕ್ಷ್ಮ ಇರಬೇಕು ಅಂತ ಅಲ್ವಾ. ಬುದ್ಧಿ ಸಾತ್ವಿಕದ ಕಡೆಗೆ ಹೋಗ್ಬೇಕು. ಈಗ ನೀವು ಶರೀರ ಆಗಬೇಕಾದ್ರೆ 4 ಪ್ರೋಸೆಸ್ ಇದೆ. ಅನ್ನ ಒಳಗಡೆ ಬರಬೇಕಾದ್ರೆ ಅದು 4 ಪ್ರೋಸೆಸ್ ಇದೆ. ಮೊದಲನೇದಾಗಿ ನೀವು ಆಹಾರವನ್ನು ಭೂಮಿಯಲ್ಲಿ ಯಾವ ಭೂಮಿಯಲ್ಲಿ ಆಹಾರವನ್ನು ಬೆಳೆಸ್ತೀರಿ ಅದು ಶುದ್ಧವಾಗಿರಬೇಕು. ಅದನ್ನು ಶುದ್ಧ ಮಾಡಬೇಕಾದ್ರೆ ಪಂಚ ಸಂಸ್ಕಾರ ಕೃಷಿ ಆಗಬೇಕು. ಪರಾಶರ ಮುನಿಗಳು ಹೇಳಿದ್ದಾರೆ ಇದನ್ನು. ಕೃಷಿ ಪರಾಶರ ಅಂತ ಒಂದು ಕೃಷಿಯ ಬಗ್ಗೆ ಪರಾಶರ ಮುನಿಗಳು, ವೇದವ್ಯಾಸರ ತಂದೆ, ಅವರು ಬರೆದಿದ್ದಾರೆ. ಅದರಲ್ಲಿ ಪಂಚ ಸಂಸ್ಕಾರ. ಪಂಚ ಸಂಸ್ಕಾರ ಏನೆಂದರು, ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಬೀಜ ಸಂಸ್ಕಾರ, ಭೂಮಿ ಸಂಸ್ಕಾರ, ಫಸಲ್ ಅಂದರೆ ಅದು ಧಾನ್ಯ ಬರುವಾಗ ಸಂಸ್ಕಾರ, ನೀರಿಗೆ ಸಂಸ್ಕಾರ, ವಾಯು ಸಂಸ್ಕಾರ, ಎಷ್ಟು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಅದರದ್ದೇ ಸಂಸ್ಕಾರ ಇದೆ. ಉದಾಹರಣೆಗೆ ನೀವು ಭೂಮಿಯಲ್ಲಿ ಈ ಸಂಸ್ಕಾರವನ್ನು ಭೂಮಿ ಸಂಸ್ಕಾರ ಮಾಡ್ತೀರಿ. ಆ ಭೂಮಿ ಸಂಸ್ಕಾರ ಮಾಡುವುದು ಹೇಗೆ? ಮೊದಲೆಲ್ಲ ನಮ್ಮವರು ಹಿರಿಯವರೆಲ್ಲ ಋಷಿಮುನಿ ಕಾಲದಿಂದಲೂ ಭೂಮಿಗೆ ನಾವು ಗೊಬ್ಬರ ಹಾಕ್ತಾ ಇದ್ವಿ. ಆ ಗೊಬ್ಬರ ಬಿದ್ದು ಎತ್ತಿನ ಉಳುಮೆಯಿಂದ ಹಲ ಅಂತ ಹೇಳ್ತಾರೆ, ಅದರಿಂದ ನಾವು ಭೂಮಿಯನ್ನು ಹದ ಮಾಡ್ತೇವೆ. ಭೂಮಿಯನ್ನು ಹದ ಮಾಡುವಾಗ ಅದಕ್ಕೊಂದಷ್ಟು ದೇವರ ನಾಮಸ್ಮರಣೆಗಳು ಅಲ್ವಾ. ಮತ್ತೆ ಯಾಕೆ ಎತ್ತಿನಲ್ಲಿ ನಾವು ಭೂಮಿಯನ್ನು ಉಳುಮೆ ಮಾಡಬೇಕು? ಯಾಕೆಂದ್ರೆ ಭೂಮಿ ಗೋವಿನ ಪ್ರತೀಕ, ಗೋಮಾತೆಯ ಪ್ರತೀಕ. ಎತ್ತು ಧರ್ಮದ ಪ್ರತೀಕ ಅಲ್ವಾ. ಎತ್ತು ಧರ್ಮದ ಪ್ರತೀಕ. ಆ ಎತ್ತಿನ ಕಾಲು ಭೂಮಿಗೆ ಬಿದ್ದರೆ, ಅಂದ್ರೆ ಭೂಮಿಯಲ್ಲಿ ಸ್ಪರ್ಶ ಆದ್ರೆ ಭೂಮಿ ಪುಳಕಿತ ಆಗ್ತದೆ. ಎಷ್ಟು ಸೈನ್ಸ್ ಅದು. ಭೂಮಿ ಪುಳಕಿತ ಆಗ್ತದೆ. ಅಲ್ಲಿ ನೀವು ಇದು ಎತ್ತಿನ ಇದರಿಂದ ನೀವು ಉಳುಮೆ ಮಾಡಿ ಕೊನೆಗೆ ನೀವು ಬೀಜವನ್ನು, ಭೂಮಿ ಸಂಸ್ಕಾರ ಆಯಿತು, ಅದಕ್ಕೆ ಗೊಬ್ಬರ ಎಲ್ಲ ಹಾಕಿದ್ದೀರಿ. ಅದ್ರ ನಂತರ ಬೀಜ ಸಂಸ್ಕಾರ. ಮೊದಲೆಲ್ಲ ನಾವು ನೋಡಿದ್ದೇವೆ, ನಮ್ಮ ಅಜ್ಜ ಎಲ್ಲ ಮಾಡ್ತಾ ಇದ್ರು. ಅವರು ಈ ಬೀಜವನ್ನು ಗದ್ದೆಗೆ ಹಾಕುವುದಕ್ಕಿಂತ ಮೊದಲು ಅದನ್ನೊಂದು 3 ದಿವಸ ಮೊದಲು ಅದನ್ನು ಗೋಮಯದಲ್ಲಿ ಸ್ವಚ್ಛ ಮಾಡಿ ಕಲಸಿ ಅದನ್ನೊಂದು ಮೂಟೆಯಲ್ಲಿ ಕಟ್ಟಿ, ಗೋಣಿ ಚೀಲದಲ್ಲಿ ಕಟ್ಟಿ ನೀರಲ್ಲಿ ಇಡ್ತಾ ಇದ್ರು. ಉದಾಹರಣೆ ಅದರ ಮೇಲೆ ಕಲ್ಲಿಟ್ಟು ಅದು ಒಂದು 2 ದಿವಸದ 3 ದಿವಸದ ನಂತರ ಅದರಲ್ಲಿ ಸ್ವಲ್ಪ ಒಂಥರ ಬೆಲೆ ಬರ್ತದೆ, ಅಂದ್ರೆ ಒಂದು ಮೊಳಕೆ ಬರ್ತದೆ. ಮತ್ತೆ ಅದನ್ನು ಹಾಕ್ತಾರೆ ಅಲ್ವಾ. ಇದು ಒಂದು ಗದ್ದೆಯನ್ನು ಹದ ಮಾಡಿ ಸಂಸ್ಕಾರ. ಬೀಜ ಸಂಸ್ಕಾರ, ಭೂಮಿ ಸಂಸ್ಕಾರ ಆಯಿತು, ಬೀಜ ಸಂಸ್ಕಾರ ಆಯಿತು. ಈ ಬೀಜ ಸಂಸ್ಕಾರ ಅವರು ಮಾಡುವಾಗ ಬೀಜವನ್ನು ಬಿಸಾಕುವಾಗಲೂ ಅದಕ್ಕೊಂದು ಆಯಾ ದಿನ ಮತ್ತು ಲಕ್ಷಣ, ಕೈ ಲಕ್ಷಣ, ಯಾರು ಬಿಸಾಕಬೇಕು ಅವರ ಹತ್ರನೇ ಬಿಸಾಕಬೇಕು. ಅವರು ಬಿಸಾಕುವಾಗಲೂ ದೇವರ ಸ್ಮರಣೆ ಮಾಡ್ತಾ ಬಿಸಾಕ್ತಾ ಇದ್ರು. ಮತ್ತೆ ಕೊನೆಯ ಲೈನನ್ನು ಬಿಸಾಕುವಾಗ ಅದರಲ್ಲಿ ಹೇಳ್ತಾರೆ ಅವರು, ಇದು ಪಕ್ಷಿಗಳಿಗೆ ಇರಲಿ, ಇದು
ಸಾಧು ಸಂತರಿಗೆ ಇರಲಿ, ಇದು ಮಠ ಮಂದಿರಕ್ಕೆ ಎಷ್ಟು ಒಳ್ಳೆ ಕಾನ್ಸಿಯಸ್ನೆಸ್, ದಾನದ ಕಾನ್ಸಿಯಸ್ ಆಗಲೇ ಇದು ಆ ಕಾಲದಲ್ಲಿ ಅದು ನಮ್ಮ ಭಾರತ. ಇದು ನಮ್ಮ ಭಾರತ. SS Sheet Jewelers and Diamond House ಮಂಗಳೂರು. ನಂಬಿಕೆ, ವಿಶ್ವಾಸ, ಪರಿಶುದ್ಧತೆಗೆ ಇನ್ನೊಂದು ಹೆಸರು. ವಿನೂತನ ವಿಭಿನ್ನ ಡಿಸೈನ್ನ ವಿವಿಧ ರೀತಿಯ ಡೈಮಂಡ್ಸ್, ಚಿನ್ನಾಭರಣಗಳು. 916 ಜ್ಯುವೆಲರಿ, ಡೈಮಂಡ್ ಜ್ಯುವೆಲರಿ, ಪ್ರೀಷಿಯಸ್ ಸ್ಟೋನ್ಸ್, ನವರತ್ನ ಸ್ಟೋನ್ಸ್, ಸಿಲ್ವರ್ ಆರ್ಟಿಕಲ್ಸ್. ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಉತ್ಕೃಷ್ಟ ಗುಣಮಟ್ಟದ ಟ್ರೆಡಿಷನಲ್ ಜ್ಯುವೆಲರಿ. SS Sheet 75 ವರ್ಷಗಳಿಂದ ಆಭರಣ ಪ್ರಿಯರ ಮನೆ ಮಾತಾಗಿರುವ ಜ್ಯುವೆಲರಿ ಬ್ರ್ಯಾಂಡ್. KS ರಾವ್ ರೋಡ್, ಮಂಗಳೂರು. ನಮಗೆ ಇತರ ಯಾವುದೇ ಶಾಖೆಗಳಿರುವುದಿಲ್ಲ.